ಬಾಗೇಪಲ್ಲಿ ತಾಲೂಕಿನ ಕಾನಗ ಮಾಕಲಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದೇಶಮಾರ ತಾಂಡ ಎಂಬ ಗ್ರಾಮವಿದೆ. ಇಲ್ಲಿ ಲಂಬಾಣಿ ಜನಾಂಗಕ್ಕೆ ಸೇರಿದ 25 ಕುಟುಂಬಗಳು ಕೃಷಿ ಅವಲಂಬಿತರಾಗಿದ್ದಾರೆ. ಈ ಗ್ರಾಮದಲ್ಲಿ ಶಾಲಾ ಕಾಲೇಜುಗಳಿಗೆ ಹೋಗುವ 19 ಮಕ್ಕಳು ಸೇರಿ 100ಕ್ಕೂ ಹೆಚ್ಚು ಮಂದಿ ವಾಸಿಸುತ್ತಿದ್ದಾರೆ. ಇಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಕೊಳವೆ ಬಾವಿ ಕೊರೆದು ನೀರು ಪೂರೈಸುತ್ತಿರುವುದು, ಕೆಲವು ಕಡೆ ಸಿಸಿ ರಸ್ತೆ ಅಳವಡಿಸಿರುವುದು ಬಿಟ್ಟರೆ ಇತರೆ ಮೂಲ ಸೌಕರ್ಯಗಳು ಇಲ್ಲದಂತಾಗಿದೆ ಎಂಬುದು ಗ್ರಾಮಸ್ಥರ ಗಂಭೀರ ಆರೋಪವಾಗಿದೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 7 ದಶಕಗಳು ಕಳೆದರೂ ದೇಶಮಾರು ತಾಂಡ ಗ್ರಾಮಕ್ಕೆ ಇದುವರೆಗೂ ರಸ್ತೆ ಭಾಗ್ಯ ಇಲ್ಲ. ತುರ್ತು ಸೇವೆ ಒದಗಿಸುವ ಆಂಬ್ಯುಲೆನ್ಸ್ ವಾಹನ ತಾಂಡ ಗ್ರಾಮಕ್ಕೆ ಹೋಗಬೇಕಾದರೂ ಸಾಧ್ಯವಾಗದಷ್ಟು ದುಸ್ಥಿತಿಯಲ್ಲಿ ಈ ಗ್ರಾಮದ ರಸ್ತೆ ಇದೆ. ಕಾಡು ಕಲ್ಲಿನಿಂದ ಕೂಡಿರುವ ಹದಗೆಟ್ಟ ಕೊರಕಲು ರಸ್ತೆಯಲ್ಲಿ ಯಾವೊಂದು ವಾಹನವೂ ಓಡಾಡುವುದಿಲ್ಲ. ಸಾರಿಗೆ ಸಂಸ್ಥೆ ಬಸ್ ಸೌಲಭ್ಯ ಈ ಗ್ರಾಮಕ್ಕೆ ಒದಗಿಸಿಲ್ಲದ ಕಾರಣ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವ ಮಕ್ಕಳು ಕಾಲ್ನಡಿಗೆ ಮೂಲಕ ಪರೀಕ್ಷಾ ಕೇಂದ್ರ ತಲುಪುವುದು ಅನಿವಾರ್ಯವಾಗಿದೆ. ರೋಡ್ ಇಲ್ಲ. ನಾವು ಯಲ್ಲಂಪಲ್ಲಿ ಹೈಸ್ಕೂಲಲ್ಲಿ ಓದ್ತಾ ಇದ್ದೀವಿ. ನಾವು 5 ಕಿಲೋಮೀಟ್ರ್ ಹೋಗಬೇಕು. ನಮ್ಮೂರಿಗೆ ಒಂದು ಬಸ್ ಇಲ್ಲ, ರೋಡ್ ಇಲ್ಲ, ವಾಟರ್ ಮಿಷನ್ ಇರಲಿಲ್ಲ. ನಾವೆಲ್ಲ ವಾಟರ್ ಮಿಷನ್ ಬೇಕಾದರೆ ಯಲ್ಲಂಪಲ್ಲಿ ಹೋಗಿ ನೀರು ತಗೊಂಬರ್ಬೇಕು. 5 ಕಿಲೋಮೀಟ್ರ್ ಇದೆ, ನಡ್ಸ್ಕೊಂಡು ಹೋಗಬೇಕು. ನಮ್ಮ ಯಾವುದಕ್ಕೆ ಏನು ಸಹಾಯ ಮಾಡಿಲ್ಲ. ಒಂದು 5 ಜನ ಏನೋ ಇದ್ದಾರೆ ನಮ್ಮ ಸ್ಕೂಲಲ್ಲೇ ಅಂಗನವಾಡಿ ಹೋಗೋರು. ಅಂಗನವಾಡಿ ಇಲ್ಲ ನಮ್ಮ ಸ್ಕೂಲ್ಗೆ. ನಮ್ಮ ಊರಿಗೆ ಅಂಗನವಾಡಿ ಇಲ್ಲ. ಯಾವ ನಿಮ್ಮ ಊರ ಹೆಸರೇನು? ನಮ್ಮ ಊರು ದೇಶಮಾರ ತಾಂಡ. ಯಾವ ತಾಲೂಕು ಬರುತ್ತೆ? ಬಾಗೇಪಲ್ಲಿ. ಒಟ್ಟು ಎಷ್ಟು ಜನ ಇದ್ದೀರಾ ನೀವು ಸ್ಟೂಡೆಂಟ್ಸ್ ಇಲ್ಲಿ? ಎಲ್ಲ ಒಂದು 20 ಜನ ಇದ್ದೀವಿ. 20 ಜನನು ಎಲ್ಲೆಲ್ಲ ಹೋಗಿ ಓದ್ತೀರಾ? ಯಲ್ಲಂಪಲ್ಲಿ, ಬಾಗೇಪಲ್ಲಿ ಹಿಂಗೆಲ್ಲ ಓದ್ತಾ ಇದ್ದೀವಿ. ಡೈಲಿ ನಡ್ಕೊಂಡು ಹೋಗ್ತೀರಾ? ಡೈಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. 5 ಕಿಲೋಮೀಟ್ರ್ ಹೋಗ್ಬೇಕು. ಎಷ್ಟು ಕಿಲೋಮೀಟ್ರ್? 5. ನಿಮ್ಮ ಹೆಸರು? ನನ್ನ ಹೆಸರು ಅಶೋಕ್ ನಾಯಕ್. ಇನ್ನು ಇಲ್ಲಿ ಕಳೆದ 2 ವರ್ಷಗಳ ಹಿಂದೆ ಸರ್ಕಾರದ ವತಿಯಿಂದ ಕುಡಿಯುವ ನೀರಿನ ಶುದ್ಧೀಕರಣ ಘಟಕ ಅಳವಡಿಸಿದ್ದಾರೆ. ಆದರೆ ಉದ್ಘಾಟನೆ ಭಾಗ್ಯ ಕಂಡಿಲ್ಲ. ಶುದ್ಧ ಕುಡಿಯುವ ನೀರಿಗಾಗಿ 5 ಕಿಲೋಮೀಟರ್ ದೂರದಲ್ಲಿರುವ ಯಲ್ಲಂಪಲ್ಲಿ ಗ್ರಾಮಕ್ಕೆ ಹೋಗುವ ದುಸ್ಥಿತಿ ಎದುರಾಗಿದೆ. ನಮ್ಮದು ಬಾಗೇಪಲ್ಲಿ ತಾಲೂಕು, ದೇಶಮಾರ ತಾಂಡ. ನಮ್ಮೂರು ಫಿಲ್ಟ್ರ್ ರೆಡಿಯಾಗಿ 2 ವರ್ಷ ಆಗಿದೆ. ನೀರು ಅನುಕೂಲ ಆಗ್ತಾ ಇಲ್ಲ. 5 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಗಾಡಿಯಲ್ಲಿ ಹೋದರೆ ರೋಡು ಸರಿಯಾಗಿಲ್ಲ. ಮಳೆಗೆಲ್ಲ ಬಂದರೆ ಬಿದ್ದೋಗ್ತಾರೆ ಹುಡುಗರು. ಜಾಸ್ತಿ ತೊಂದರೆ ಇದೆ. ನಮಗೆ ರೋಡ್ ಮಾಡಿಸ್ಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಫಿಲ್ಟರ್ ನೀರು ಅದೇ 1-2 ವರ್ಷ ಆಗಿದೆ ಕಟ್ಟಿ. ಅದು ಬೇಗ ರೆಡಿ ಮಾಡಿಸ್ಬೇಕಂತ ನಾವು ಕೇಳ್ತೀವಿ ಸರ್ಕಾರ. ಏನಾಗಿದೆ ರೆಡಿ ಅಂದರೆ? ಶೆಡ್ ರೆಡಿ ಆಗಿದೆ. ಫಿಲ್ಟರ್ ರೆಡಿ ಆಗಬೇಕು ನಮಗೆ. ಎಷ್ಟು ವರ್ಷ ಆಯಿತು? 1-2 ವರ್ಷ ಆಗಿದೆ. ಹೌದಾ? ಮತ್ತೆ ಅಂಗನವಾಡಿಯಿಂದ ಬೇಕು ನಮ್ಮೂರಿಗೆ. 15 ಜನ ಇದ್ದಾರೆ ಚಿಕ್ಕ ಹುಡುಗರು. ಎಷ್ಟು ಮಕ್ಕಳಿದ್ದಾರೆ? 15 ಮಕ್ಕಳಿದ್ದಾರೆ ಚಿಕ್ಕ ಹುಡುಗರು. ಅಂಗನವಾಡಿ ಇಲ್ಲ. ಮೊದಲು ಹೋಗ್ಬೇಕು. ಅವ್ರು ಏನಾದ್ರು ತೊಗೊಂಡು ಬರಬೇಕು. ಎಷ್ಟು ದೂರ ಆಗುತ್ತೆ ಮೊದಲು? 2 ಕಿಲೋಮೀಟ್ರ್ ಆಗುತ್ತೆ. 2 ಕಿಲೋಮೀಟ್ರ್. ನೀವು ಈ ತರಕಾರಿ ಇದೆಲ್ಲ ಬೆಳೆದ್ರೆ ಯಾವ ರೀತಿ ಸಾಗಿಸ್ತೀರಾ? ತುಂಬ ಕಷ್ಟ ಸರ್. ತರಕಾರಿ ನಾವೆಲ್ಲ ರೈತರೇ ಇರೋದು. ತರಕಾರಿ ಬೆಳೆದ್ರೆ ಒಂದು 5 ಮೂಟೆ ಸಾಗಿಸಿ ಕಷ್ಟ ಇದೆ ಸರ್. ಒಂದು ಆಟೋ ಬರಲ್ಲ. ಗಾಡಿ ತರಕಾರಿ ಒಂದು ಇದೇನಂದ್ರೆ ನಾವು ಬೆಳೆದ್ರೆ ರೋಡ್ ಇಲ್ಲ ಸರ್. ನಾವು ಸಾಗಿಸೋಕೆ ಜಮೀನವರು ಫುಲ್ಲು ಟಾರ್ಚರ್ ಕೊಡ್ತಾರೆ. ಗಾಡಿ, ಕ್ಯಾಂಟ್ರು, ಟೆಂಪೋ, ಆಟೋ ಏನು ಬಂದ್ರೂ ನಮ್ಮ ದಾರಿ ಬಿಡಲ್ಲ. ಇಲ್ಲಿ ಮರ್ಲಕನಲ್ಲಿ ರೋಡೇನು ಇದೆ. ಊರಲ್ಲಿ ಜಾಸ್ತಿ ತೊಂದರೆ ಇದೆ. ಊರಲ್ಲಿ ರೋಡ್ ಬಿಡ್ತಾ ಇಲ್ಲ. ಒಂದು ಆಂಬುಲೆನ್ಸ್ ಬರಬೇಕಂದ್ರೆ ನಾವು ಇಲ್ಲಿಂದ ಅಲ್ಲಿ ಕರ್ಕೊಂಡು ಮರ್ಲಕನ್ ಹತ್ರ ಹೋಗಬೇಕು, ಇಲ್ಲಾಂದರೆ ಯಲ್ಲಂಪಲ್ಲಿ ಹತ್ರ ಹೋಗಬೇಕು. ಒಂದು ಬಾಡಿ ಡೆಡ್ ಆಗಿದೆ. ಗಾಡಿಗೆ ಹಾಸ್ಪಿಟ್ಲ್ ಹೋಗಿ ಸ್ವಲ್ಪ ನೋಡ್ಕೊಂಡು ಜಾಸ್ತಿ ತೊಂದರೆ ಆಗ್ತಿದೆ. ನಾವು ಹಾಸ್ಪಿಟ್ಲ್ ಅನುಕೂಲ ಇಲ್ಲ. ಆಂಬುಲೆನ್ಸ್ ಬರೋಕ್ಕೆ ಜಾಸ್ತಿ ತೊಂದರೆ ಇದೆ ಸರ್. ಆಂಬುಲೆನ್ಸ್ ಬರೋಕ್ಕಿಲ್ಲ ರೋಡ್. ಒಟ್ನಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದ ಈ ತಾಂಡ ಕಡೆ ಇನ್ನಾದರೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಮುಖ ಮಾಡಿ ಸಮಸ್ಯೆ ಪರಿಹರಿಸುವತ್ತ ಗಮನ ಹರಿಸುತ್ತಾರಾ ಕಾದು ನೋಡಬೇಕಾಗಿದೆ. ಪಿ. ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ.